ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ಈ ಚಿಕಿತ್ಸಾ ಅಭ್ಯಾಸದಲ್ಲಿ ಭಾಗವಹಿಸುತ್ತಿರುವಾಗ ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಪೂರ್ವಜರನ್ನ, ನಿಮ್ಮ ಪ್ರೀತಿ ಪಾತ್ರರನ್ನ, ನಿಮ್ಮ ಮನೆಯ ವಾಸ್ತು ಪುರುಷನನ್ನ ಮತ್ತು ನಿಮ್ಮ ಕುಲದೈವವನ್ನ ನೆನೆಸಿಕೊಳ್ಳಿ. ನಿಮ್ಮಲ್ಲಿ ಉಂಟಾಗುತ್ತಿರುವ ಚಿಕಿತ್ಸಾ ಕಂಪನಗಳು ಎಲ್ಲರಲ್ಲಿಯೂ ಉಂಟಾಗುತ್ತಿವೆ. ನಿಮ್ಮಲ್ಲಿ ಮೂಡುತ್ತಿರುವ ಅರಿವು ಮೂಡುತ್ತಿದೆ, ಎಲ್ಲರಲ್ಲಿಯೂ ಮೂಡುತ್ತಿದೆ ಎಂಬ ಭಾವನೆಯನ್ನ ಮಾಡಿಕೊಳ್ಳಿ. ನಾವು ನಮ್ಮ ಆರೋಗ್ಯಕ್ಕೆ, ಸಂಬಂಧಗಳಿಗೆ, ಉದ್ಯೋಗ, ವ್ಯಾಪಾರಗಳಿಗೆ, ಹಣಕಾಸಿನ ಸ್ಥಿತಿಯ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಬ್ರಹ್ಮಾಂಡವು ನಮಗೆ ಜವಾಬ್ದಾರಿಯಿಂದ ಸ್ಪಂದಿಸುತ್ತದೆ. ಈ ದಿವಸ ನಾವು ನಮ್ಮ ಆರೋಗ್ಯಕ್ಕೆ, ಸಂಬಂಧಗಳಿಗೆ, ಉದ್ಯೋಗ, ವ್ಯಾಪಾರಗಳಿಗೆ, ಹಣಕಾಸಿನ ಸ್ಥಿತಿಯ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಣ. ಎಲ್ಲಾ ಕ್ಷೇತ್ರಗಳನ್ನ ನಾವು ಹೀಲ್ ಮಾಡಿಕೊಳ್ಳೋಣ. ಈಗ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ಮ್ಯೂಸಿಕ್ ಸರಿಯಾಗಿ ಕೇಳಿಸ್ತಾ ಇದೆಯಾ? ಜಾಸ್ತಿ ಇದೆಯಾ? ನನ್ನ ವಾಯ್ಸ್ ಕೇಳಬೇಕು. ಮಾಲತಿ ಮೇಡಮ್ ಥಮ್ಸ್ ಅಪ್ ಮಾಡಿ ಸರಿ ಇದ್ರೆ. ಓಕೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾನು ಹೇಳಿದ ಹಾಗೆ ನೀವು ನಿಮ್ಮ ಕಿವಿಗೆ ಕೇಳುವಷ್ಟು ಜೋರಾಗಿ ಹೇಳ್ಕೊಳ್ಳಿ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಾನೇ 100ಕ್ಕೆ 100 ಜವಾಬ್ದಾರಳು. ನಾನು ನನ್ನ ಶರೀರವನ್ನು, ನನ್ನ ಮನಸ್ಸನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೇನೆ ಎನ್ನುವುದಕ್ಕೆ ನಾನು 100ಕ್ಕೆ 100 ಜವಾಬ್ದಾರಳು. ನಾನು ನನ್ನ ಶರೀರವನ್ನು, ಮನಸ್ಸನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನನ್ನ ಅನಾರೋಗ್ಯಕರ ಅಭ್ಯಾಸಗಳಿಗಾಗಿ ನನ್ನನ್ನು ಕ್ಷಮಿಸು. ನನ್ನ ಶರೀರದ ಸೂಚನೆಗಳನ್ನು ಗಮನಿಸದೆ ಶರೀರವನ್ನು ನಿರ್ಲಕ್ಷಿಸಿದ್ದಕ್ಕಾಗಿ, ಸರಿಯಾಗಿ ಆರೈಕೆ ಮಾಡದೆ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನನ್ನ ಮನಸ್ಸಿನಲ್ಲಿ ನಾನಾ ರೀತಿಯ ವಿಕಾರಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಮನಸ್ಸಿನ ನಿಗ್ರಹವನ್ನು ಮಾಡದೆ ಮನಸ್ಸು ನಕಾರಾತ್ಮಕವಾಗಿ ಯೋಚಿಸುವಾಗ ಅದಕ್ಕೆ ಬುದ್ಧಿ ಹೇಳಿ ಸಕಾರಾತ್ಮಕವಾಗಿ ಯೋಚಿಸುವಂತೆ ಮನಸ್ಸಿಗೆ ಬುದ್ಧಿ ಹೇಳದೆ ನಕಾರಾತ್ಮಕತೆಯಲ್ಲೇ ಕಳೆದು ಹೋಗಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಅನಾರೋಗ್ಯ, ಭಯ, ದ್ವೇಷ, ಹೊಟ್ಟೆ ಕಿಚ್ಚು, ಆಲಸ್ಯ, ಈ ರೀತಿಯ ಭಾವನೆಗಳಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಶರೀರವನ್ನು ನಾನು ಪ್ರತಿನಿತ್ಯವೂ ಅನೇಕ ಬಾರಿ ಮಾನಸಿಕವಾಗಿ ಗಮನಿಸಿಕೊಳ್ಳಬೇಕು. ನನ್ನ ಶರೀರದ ಮೇಲೆ ನನ್ನ ಗಮನ ಹರಿಸಿದರೆ ಅದು ಆರೋಗ್ಯಪೂರ್ಣವಾಗಿರಲು ಸಹಾಯವಾಗುತ್ತದೆ. ಇದು ನನ್ನದೇ ಜವಾಬ್ದಾರಿ ಎಂಬ ಅರಿವನ್ನ ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನನ್ನ ಮನಸ್ಸಿನಲ್ಲಿ ನಾನೇ ಉತ್ತಮವಾದ ಭಾವನೆಗಳನ್ನು ಸೃಷ್ಟಿ ಮಾಡಿಕೊಳ್ಳಬೇಕು. ಇದು ನನ್ನದೇ ಜವಾಬ್ದಾರಿ ಎಂಬುದನ್ನು ಸ್ಪಷ್ಟವಾಗಿ ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಬ್ರಹ್ಮಾಂಡವೇ
ನಿನಗೆ ಕೃತಜ್ಞತೆಗಳು. ಅನಾರೋಗ್ಯ, ಭಯ, ದ್ವೇಷ, ಹೊಟ್ಟೆ ಕಿಚ್ಚು, ಆಲಸ್ಯ, ಈ ರೀತಿಯ ನಕಾರಾತ್ಮಕವಾದ ಭಾವನೆಗಳನ್ನು ಸೃಷ್ಟಿಸುವ ನನ್ನ ಅಭ್ಯಾಸವನ್ನು ನಾನೇ ಬಿಡಬೇಕು. ಇದು ನನ್ನದೇ ಜವಾಬ್ದಾರಿ ಎಂಬುದು ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾನು ಆರೋಗ್ಯವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ. ಇದನ್ನು ನಾನೇ ಸೃಷ್ಟಿಸಿಕೊಳ್ಳಬೇಕು. ನಾನು ಆರೋಗ್ಯವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ. ಈ ಭಾವನೆಗಳನ್ನು ಸೃಷ್ಟಿಸಿಕೊಳ್ಳುವುದು ನನ್ನದೇ ಜವಾಬ್ದಾರಿ ಎಂಬ ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ಆರೋಗ್ಯವಾಗಿ ಇಲ್ಲದೇ ಇದ್ದಾಗಲೂ ನಾನು ಆರೋಗ್ಯವಾಗಿ ಇದ್ದೇನೆ. ಮನಸ್ಸು ಶಾಂತವಾಗಿ ಇಲ್ಲದೇ ಇದ್ದಾಗಲೂ ನಾನು ಶಾಂತವಾಗಿದ್ದೇನೆ. ಇದನ್ನೇ ಸೃಷ್ಟಿ ಮಾಡಿಕೊಳ್ಳಬೇಕು. ಇದು ನನ್ನ ಜವಾಬ್ದಾರಿ. ಇದರಿಂದ ನನ್ನ ಭವಿಷ್ಯದಲ್ಲಿ ಆರೋಗ್ಯ, ಮನಸ್ಸಿಗೆ ಶಾಂತಿ ಎರಡೂ ಸೃಷ್ಟಿಯಾಗುತ್ತದೆ ಎಂಬ ಅರಿವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ಆರೋಗ್ಯವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ. ಈ ಭಾವನೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದು ನನ್ನದೇ ಜವಾಬ್ದಾರಿ. ಇದನ್ನು ನಾನೇ ಸೃಷ್ಟಿ ಮಾಡಿಕೊಳ್ಳಬೇಕು. ನಾನು ಸೃಷ್ಟಿ ಮಾಡಿಕೊಳ್ಳುತ್ತೇನೆ. ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಮ್ಮಲ್ಲಿ ಸ್ಪಷ್ಟತೆ ಇದ್ದರೆ ನಮ್ಮ ಜೀವನವು ಕೂಡ ಸ್ಪಷ್ಟವಾಗಿ ರೂಪುಗೊಳ್ಳುತ್ತದೆ. ನನ್ನ ಜೀವನಕ್ಕೆ, ನನ್ನ ಆರೋಗ್ಯಕ್ಕೆ, ನನ್ನ ಸಂಬಂಧಗಳಿಗೆ, ನನ್ನ ಉದ್ಯೋಗ ವ್ಯಾಪಾರಕ್ಕೆ, ನನ್ನ ಹಣಕಾಸಿಗೆ, ನನ್ನ ಆಧ್ಯಾತ್ಮಿಕ ಉನ್ನತಿಗೆ ನಾನೇ 100% ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೇನೆ. ನಾನು ಪರಮಾತ್ಮ ನನ್ನ ಒಳಗೂ ಹೊರಗೂ ಇದ್ದಾನೆ. ನನ್ನ ಭಾವನೆಗಳಿಗೆ ಪರಮಾತ್ಮ ಸ್ಪಂದಿಸುತ್ತಾನೆ. ಈ ಅರಿವಿನಿಂದ ನಿಮ್ಮ ಎರಡೂ ಕೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನ ನಿಮ್ಮ ಮುಖಕ್ಕೆ ಕೊಡುತ್ತಾ ನಿಮ್ಮ ಎರಡೂ ಕಣ್ಣುಗಳನ್ನು ತೆರೆಯಿರಿ. ಪ್ರಜ್ಞಾ ಪ್ರಕಲ್ಪ ಪ್ರತಿದಿನದ ಅಭ್ಯಾಸದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಬ್ರಹ್ಮಾಂಡ ನಿಮ್ಮನ್ನು ಪ್ರೀತಿಸುತ್ತದೆ. ನಮಸ್ತೆ ಮೇಡಮ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇವತ್ತಿನ ಸೆಷನ್ ಎಲ್ಲಾ ದಿನ ತರನೇ ತುಂಬಾ ಚೆನ್ನಾಗಿತ್ತು. ಪ್ರತಿ ಒಂದ್ ಸೆಷನ್ ಅಲ್ಲೂ ತುಂಬಾನೇ ಕಲಿಯಕ್ಕಿರುತ್ತೆ. ನಾವ್ ಎಷ್ಟೋ ವಿಚಾರಗಳನ್ನ ಯೋಚನೆ ಕೂಡ ಮಾಡಿರಲ್ಲ, ನಾವು ಈ ತರ ಯೋಚನೆ ಮಾಡ್ತಾ ಇದೀವಿ ಅನ್ನೋದನ್ನ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಇರುತ್ತೆ. ಸೊ ಎಲ್ಲಾ ಸೆಷನ್ ಮಿಸ್ ಮಾಡದೆ ಬರ್ತೀವಿ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದೀರಾ, ಧನ್ಯವಾದಗಳು ಮೇಡಮ್. ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನು ಈಗ ಒಂದು 2 months ಇಂದ ಮೇಡಮ್ ಜೊತೆ ಪರ್ಸನಲ್ ಹೀಲಿಂಗ್ ಜಾಯ್ನ್ ಆಗ್ತಿದ್ದೀನಿ, ಮತ್ತೆ ಇದಕ್ಕೂ ಜಾಯ್ನ್ ಆಗ್ತಾ ಇದ್ದೀನಿ. ತುಂಬಾ ಎಷ್ಟೊಂದು ಇದ್ರಲ್ಲಿ ಆಲ್ರೆಡಿ ಎಷ್ಟು ಚೇಂಜಸ್ಗಳು ಕಾಣ್ತಾ ಇದೆ. ಒಂದು ತುಂಬಾ ಮೇಜರ್ ಅಂದ್ರೆ, ನಾನು ಕೆಲ್ಸದಲ್ಲಿ ತುಂಬಾ ಒತ್ತಡ ಇತ್ತು ನಂಗೆ. 2 years ಇಂದ ತುಂಬಾ ಸ್ಟ್ರೆಸ್ಸು, ಆಂಗ್ಸೈಟಿ, ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ. ಆಮೇಲೆ ಅದರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ, ಅಸಿಡಿಟಿ ಆಗಿ, ಏನೋ ತಿನ್ನಕ್ಕೂ ಆಗ್ತಾ ಇರ್ಲಿಲ್ಲ ದಿನ. ಅಷ್ಟು ಪ್ರಾಬ್ಲಮ್ ಆಗಿತ್ತು. ಎಲ್ಲಿಗೂ ಮಾತ್ರೆ ತಗೊಳ್ದೆ ಹೋಗಕ್ಕೆ ಆಗ್ತಾ ಇಲ್ಲ. ಬ್ಯಾಗಲ್ಲಿ ಮಾತ್ರೆ ಇರ್ಲೇಬೇಕು. ಎಲ್ಲಾರು ಹೋಗಿ, ಈಗ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಗ ನಂಗೆ ತುಂಬಾ ಉರಿ ಶುರುವಾಗ್ಬಿಡ್ತು. ಅಂದ್ರೆ ಮಾತ್ರೆ ಇರ್ಲೇಬೇಕು. ನಾವು ಎಷ್ಟೋ ದಿನ ಮನೆಗ್ ಬಂದು ಆಮೇಲೆ ಕೆಲಸ ಮಾಡ್ತೀನಿ, ನಂಗೆ ಆಗಲ್ಲ ಅಂತ ಬಂದಿರೋದು ಎಷ್ಟೋ ದಿನ ಇತ್ತು. ಸೊ ಇಲ್ಲಿಗ್ ಇಂಡಿಯಾಗ್ ಬಂದಾಗ ನಾನು ಈ ತರ ಹೀಲಿಂಗ್ ಮಾಡಿಸ್ಕೋಬೇಕು, ನನಗೆ ಸ್ಟ್ರೆಸ್ಸಿಗೆ ಮಾಡಿಸ್ಕೋಬೇಕು ಅಂತ ನಾನು ಅದಕ್ಕೋಸ್ಕರ ಅಂತ ಅನ್ಕೊಂಡಿದ್ದೆ. ನಂಗೆ ಮೇಡಮ್ ಆಮೇಲೆ ಹೇಳೋದು, ಇದು ಎಲ್ಲಾ ಏರಿಯಾಸ್ಗೂ ಮಾಡ್ತೀವಿ ನಾವು ಹೀಗೆ ಅಂತ. ಡಾಕ್ಟರ್ ಹತ್ರ ಹೋದ್ರೆ ಅವರು
ಇಲ್ಲಿ ಫುಲ್ ಬರ್ನ್ ಆಗ್ಬಿಟ್ಟಿದೆ, ಅನ್ನ ನಾಳನೆ ಬರ್ನ್ ಆಗಿದೆ, ಅಷ್ಟು ಸ್ಟ್ರೆಸ್ಸು ಮತ್ತೆ ನಿದ್ದೆ ಇಲ್ಲದೆ ಇರೋದು ಇದೆಲ್ಲ ಆಗಿದೆ ಅಂತ ಹೇಳಿದ್ರು. ಒಂದಿನ ಹೀಗೆ ಹೀಲಿಂಗ್ ಮಾಡ್ತಾ ಇದ್ದಾಗ ಮೇಡಮ್ ಗ್ಯಾಸ್ಟ್ರಿಕ್ಕಿಗೆ ನಿಮ್ದು ಏನು ಮಾತ್ರೆ ತಗೋಬೇಡಿ, ಇವತ್ತು ಸ್ವಲ್ಪ ಜಾಸ್ತಿ ಇತ್ತು ಅವತ್ತು, ಏನು ತಗೋಬೇಡಿ, ಸುಮ್ನೆ ನಾನ್ ಹೀಲಿಂಗ್ ಮಾಡ್ತೀನಿ, ನೀವು ನೋಡಿ ಹೇಗ್ ಅನ್ಸುತ್ತೆ ಅಂತ. ಅವತ್ ಎಷ್ಟಿತ್ತು ಅಂದ್ರೆ ನಾ ಹಿಂಗೆ ಉಸಿರು ಮೇಲ್ ತಗೊಂಡ್ರು ಇಲ್ಲಿ ಫುಲ್ ಉರಿ, ಅಷ್ಟು ಜಾಸ್ತಿ ಇತ್ತು ಅವತ್ತಿನ ದಿನ. ಅವತ್ತು ಮೇಡಮ್ ಮಾಡಿದ್ರು. ಆಮೇಲೆ ಒಂದ್ 15-20 ಮಿನಿಟ್ಸ್ ಆದ್ಮೇಲೆ ಹೇಗ್ ಅನ್ಸ್ತಿದೆ ಅಂತ ಕೇಳಿದ್ರು. ಅವತ್ತು ಎಷ್ಟು ನಂಗೆ ಆಶ್ಚರ್ಯ ಅಂದ್ರೆ, ನಂಗೆ ಏನು ಅದ್ರದ್ದು ಫೀಲಿಂಗ್ ಇಲ್ವೇ ಇಲ್ಲ, ಒಂಚೂರು ಇರ್ಲೇ ಇಲ್ಲ, ಅಷ್ಟು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬಿಟ್ಟಿತ್ತು. ನಂಗೆ ಬಗ್ಗಕ್ ಆಗ್ತಿರ್ಲಿಲ್ಲ, ಉಸಿರು ತಗೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ಜಾಸ್ತಿ ಆಗಿದ್ದು. ಅವತ್ ಹೀಲಿಂಗ್ ಮಾಡಿದ್ಮೇಲೆ ಏನೂ ಇಲ್ಲ ಅಂದ್ರೆ ಅದ್ರದ್ದು ಟ್ರೇಸಸ್ ಕೂಡ ಇಲ್ಲ, ಅಷ್ಟು ಇದಾಗಿತ್ತು. ಹಾಗೆ ಮುಂದೆ ಹೇಳ್ತಾ ಹೋದೆ ಹಿಂಗೆ ನಂಗೆ ಕಮ್ಮಿ ಆಯ್ತು ಅಂತ. ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಇನ್ನೂ ಅದಕ್ಕೆ ಇಲ್ಲ, ಅದು ಬರ್ಲೇಬಾರ್ದು, ತಡೆ ಆಗ್ಬೇಕು. ಆಮೇಲೆ ಫುಡ್ ಬಗ್ಗೆ ಯಾವುದೇ ಫುಡ್ ನಾನ್ ಏನು ತಿಂತಾನೆ ಇರಲ್ಲ, ನಂಗೆ ಬರೀ ತುಂಬಾ ಸಪ್ಪೆ ಆಹಾರ ತಿನ್ಬೋದು ಅಷ್ಟೇ, ಬೇರೆ ನಂಗೆ ನೋಡಿದ್ರೇನೆ ಬೇಡ, ನಾ ಇದು ತಿಂದ್ರೆ ನಂಗೆ ಏನೋ ಆಗುತ್ತೆ ಅಂತ ಯಾವಾಗ್ಲೂ ಅನ್ಸೋದು. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು ಅಥವಾ ಈ ತರ ಹೀಲಿಂಗ್ ಮಾಡ್ಕೊಂಡು ತಿನ್ಬೇಕು. ಹಾಗೆ ಮೇಡಮ್ ಹೇಳಿ ಹೇಳಿ ಇವಾಗ ಫಸ್ಟ್ ಒಂದ್ 108 ಟೈಮ್ಸ್ ಮಾಡ್ತೀನಿ, ಅವಾಗ ಕಮ್ಮಿ ಆಗುತ್ತೆ ಅಂತ ಗೊತ್ತಾಯ್ತು. ಆಗ ಇನ್ನೂ ಆಶ್ಚರ್ಯ, ನಾನೇ ಮಾಡಿದ್ರು ಕಮ್ಮಿ ಆಗ್ತಾ ಇದೆಯಲ್ಲ, ಇದು ಇಷ್ಟ ಚೆನ್ನಾಗಿದೆ ಅಂತ. ಮತ್ತೆ ಇನ್ನೂ ಟ್ರೈ ಮಾಡ್ತಾ ಮಾಡ್ತಾ ಹಾಗೆ ಇವಾಗ 2 ಮಿನಿಟ್ಸ್ 10-20 ಟೈಮ್ಸ್ ಹೇಳೋಷ್ಟಿಲ್ಲ. ಅಕಸ್ಮಾತ್ ಜಾಸ್ತಿ ಆಯ್ತು ಅಂದ್ರೆ ತಕ್ಷಣ ಕಮ್ಮಿ ಆಗಿ ಇಲ್ಲಿ ಫುಲ್ ತಣ್ಣಗಾಗಕ್ ಶುರು ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಹೀಲ್ ಆಗಿದೆ. ಸೊ ಹೆಲ್ತ್ ವೈಸು ಮತ್ತೆ ಸ್ಟ್ರೆಸ್ಸು, ಆಂಗ್ಸೈಟಿ ಏನಿತ್ತು, ನಿದ್ದೆ ಬರ್ದೇ ಇರೋದು, ಇವೆಲ್ಲದೂ ಹೀಲ್ ಆಗಿದೆ. ಮತ್ತೆ ಅದಷ್ಟೇ ಅಲ್ಲ, ಯಾವುದೇ ಪೇನ್ ಬಂದ್ರು, ಏನೇ ಒಂದ್ ಮನ್ಸಿಗಿರ್ಬೋದು ಅಥವಾ ಫಿಸಿಕಲ್ ಪೇನ್ ಬಂದಿರ್ಬೋದು, ಬೇರೆ ಯಾರಿಗೋ ಬಂದಿರ್ಬೋದು, ಯಾವುದೇ ತರದ ಟೆನ್ಷನ್ ಏನೇ ಇದ್ರೂನು ಇದೊಂದು ಟೂಲ್ ತರ ನಮಗೆ. ಸೊ ಇದನ್ನ ಯೂಸ್ ಮಾಡಿ ನಾವು ಎಲ್ಲಾದ್ರಿಂದನೂ ಹೊರಗೆ ಬರ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ. ನಮ್ ಕೆಲಸ ಕಾರ್ಯದಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ನಾವು ಹೀಲ್ ಮಾಡ್ಕೋಬಹುದು, ಅದ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನ ಕೊಟ್ಟಿದೆ. ಸೊ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್, ಇದು ತುಂಬಾ ಚೆನ್ನಾಗಿ ನಡೆಸ್ತಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಶ್ರೀಧರ ಗುರುಗಳ ಮೇಲೆ ನಮ್ಗೆ ನಂಬಿಕೆ ಇತ್ತು ಅಂತ ನಾವು ಹೇಳ್ತಿದ್ವಿ, ಬಟ್ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ರೀಇನ್ಫೋರ್ಸ್ ಮಾಡಿದೀರಾ. ಸೊ ನಮ್ಗೆ ಇವಾಗ ಗುರುಗಳು ಜೊತೆಗೆ ಇರ್ತಾರೆ, ನಿಮ್ದು ಸೆಷನ್ನು ಇದೆ. ಸೊ ನಮ್ದೆಲ್ಲರ ಜೀವನನೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಧನ್ಯವಾದಗಳು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸನಲ್ ಪೇಡ್ ಸೆಷನ್ಗೆ ಸೇರಬಹುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ. ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು.